ಲೂಕ 8ನೇ ಅಧ್ಯಾಯ 48ನೇ ವಾಕ್ಯ ಮತ್ತು 50ನೇ ವಾಕ್ಯ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು. 50ನೇ ವಚನದಲ್ಲಿ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು. ಪ್ರೀತಿಯ ದೇವರ ಮಕ್ಕಳೇ, ನಾನು 2 ದೇವರ ವಚನವನ್ನು ಓದಿದೆ. ಒಂದು 48ನೇ ವಾಕ್ಯ, ಅದು 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸಿನ ವಿಷಯದ ಬಗ್ಗೆ. ಮತ್ತು ಇನ್ನೊಂದು ವಾಕ್ಯ 50ನೇ ವಚನ, ಯಾಯಿರನೆಂಬ ಒಬ್ಬ ಮನುಷ್ಯನು, ಅವನ ಒಬ್ಬಳೇ ಮಗಳು, 12 ವರ್ಷದ ಮಗಳು ಸಾಯುವ ಸ್ಥಿತಿಯಲ್ಲಿದ್ದಳು, ಅವಳ ಬಗ್ಗೆ. ಇಲ್ಲಿ ಇಬ್ಬರಿಗೂ ಒಂದೊಂದು ರೀತಿಯ ನಂಬಿಕೆ ಯೇಸುವಿನ ಮೇಲೆ. ಒಬ್ಬರಿಗೆ ಯೇಸುವಿನ ಉಡುಪಿನ ಗೊಂಡೇನು ಮುಟ್ಟಿದರೆ ನಾನು ಗುಣವಾಗುತ್ತೇನೆ ಎಂಬ ದೃಢವಾದ ನಂಬಿಕೆ 12 ವರ್ಷದಿಂದ ಇದ್ದ ರಕ್ತಕುಸುಮ ಇದ್ದ ರೋಗಿಗೆ. ಇನ್ನೊಬ್ಬಳಿಗೆ, ನೀವು ನನ್ನ ಮನೆಗೆ ಬಂದು ನನ್ನ ಮಗಳ ಮೇಲೆ ನಿಮ್ಮ ಕೈ ಇಟ್ಟು ಪ್ರಾರ್ಥಿಸಿರಿ, ನನ್ನ ಮಗಳು ಬದುಕುವಳು ಎಂಬ ಇನ್ನೊಂದು ರೀತಿಯ ನಂಬಿಕೆ ಯಾಯಿರನದು. ಇನ್ನೊಂದು ವಿಷಯ ಇದೆ, ಮತ್ತಾಯ 8ನೇ ಅಧ್ಯಾಯ 5ರಿಂದ 13ನೇ ವಚನದವರೆಗೂ. ಅಲ್ಲಿ ದಂಡಿನ ಶತಾಧಿಪತಿಯು ಯೇಸುವಿನ ಹತ್ತಿರ ಇಳಿದು ಬಂದು ಒಂದು ಮಾತನ್ನು ಹೇಳು, ಮನೆಯಲ್ಲಿ ರೋಗಿಯಾಗಿ ಬಿದ್ದಿರುವ ನನ್ನ ಆಳಿಗೆ ಗುಣವಾಗುವುದು ಎಂದು ಬೇಡಿಕೊಂಡನು. ಯೇಸು ಆ ದಂಡಿನ ಶತಾಧಿಪತಿಯ ವಿಜ್ಞಾಪನೆಯನ್ನು ಕೇಳಿ, ನೀನು ಹೋಗಬಹುದು, ನೀನು ನಂಬಿದ ಹಾಗೆಯೇ ನಿನಗೆ ಆಗಲಿ ಎಂದರು. ಆ ಗಳಿಗೆಯಲ್ಲಿ ಅವನಿಗೆ ಗುಣವಾಯಿತು. ನೋಡಿರಿ, ಆ ದಂಡಿನ ಶತಾಧಿಪತಿಯ ನಂಬಿಕೆ ಏನಂದರೆ, ಯೇಸು ನನ್ನ ಮನೆಗೆ ಬರಬೇಕಾದ ಅಗತ್ಯ ಸಹ ಇಲ್ಲ, ಇಲ್ಲಿದ್ದುಕೊಂಡೇ ಅವರು ಒಂದು ಮಾತನ್ನು ಹೇಳಿದರೆ ಸಾಕು, ಅದ್ಭುತವು ನಡೆದು ಬಿಡುತ್ತದೆ ಎನ್ನುವುದಾಗಿದೆ. ಅಂದರೆ ಯೇಸುವಿನ ಮಾತಿನ ಮೇಲೆ ಅವರು ಇಟ್ಟಂತಹ ನಂಬಿಕೆ, ಆ ಪ್ರಾರ್ಥನೆಯನ್ನು ಯೇಸು ಕೇಳಿದರೂ ಅದ್ಭುತ ನಡೆಯಿತು. ಯಾಯಿರನು ಏನು ಹೇಳುತ್ತಾರೆ ಎಂದರೆ, ದೇವರೇ, ನೀನು ನನ್ನ ಮನೆಗೆ ಬಂದು ನಿಮ್ಮ ಕೈಗಳನ್ನು ನನ್ನ ಮಗುವಿನ ಮೇಲೆ ಇಟ್ಟರೆ ಅವಳು ಬದುಕುವಳು ಎಂದು ಯಾಯಿರನ ನಂಬಿಕೆ. ಆ ನಂಬಿಕೆಯೊಂದಿಗೆ ಯಾಯಿರನು ಯೇಸುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ 12 ವರ್ಷಗಳಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಯೇಸುವನ್ನು ಹುಡುಕಿ ಬಂದಳು. ಅವಳೊಳಗೆ ಯೇಸುವಿನ ವಸ್ತ್ರವನ್ನಾದರೂ ನಾನು ಮುಟ್ಟಿದರೆ ಸಾಕು, ಸುಖವನ್ನು ಹೊಂದುವೆನು ಎನ್ನುವ ಒಂದು ನಂಬಿಕೆ ಇತ್ತು. ಅವಳು ಸುಖವಾದ ಕೂಡಲೇ, ನನ್ನ ಮಹಿಮೆಯೇ ನಿನಗೆ ಗುಣಪಡಿಸಿತು ಎಂದು ಯೇಸು ಅವಳ ಹತ್ತಿರ ಹೇಳಲಿಲ್ಲ. ಬದಲಾಗಿ, ನನ್ನ ವಸ್ತ್ರವನ್ನಾದರೂ ಮುಟ್ಟಿದರೆ ನಾನು ಗುಣ ಹೊಂದಿ ಬಿಡುವೆನು ಎಂದು ನೀನು ನಂಬಿದೆ ಅಲ್ಲವೇ, ಆ ನಂಬಿಕೆಯೇ ನಿನ್ನನ್ನು ಗುಣಪಡಿಸಿತು. ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿತು ಎಂದರು. ಹಾಗಾದರೆ ಎಲ್ಲ ಕಾರ್ಯದಲ್ಲಿಯೂ ಕರ್ತನ ಮೇಲೆ ನಾವು ನಂಬಿಕೆ ಇಡಬೇಕು. ನಾವು ಎಷ್ಟರ ಮಟ್ಟಿಗೆ ಕರ್ತನನ್ನು ನಂಬುತ್ತೇವೆ, ಎಂತಹ ರೀತಿಯಾದ ನಂಬಿಕೆಯೊಂದಿಗೆ ನಾವು ಅವರ ಹತ್ತಿರವಾಗುತ್ತೇವೆ, ಅದರಲ್ಲಿಯೇ ನಮ್ಮ ಅದ್ಭುತ, ಬಿಡುಗಡೆ, ಆಶೀರ್ವಾದವೂ ಇದೆ. ನಿಮ್ಮ ನಂಬಿಕೆ ಏನು? ನೀವು ಎಂತಹ ನಂಬಿಕೆಯೊಂದಿಗೆ ಯೇಸುವನ್ನು ಹುಡುಕುತ್ತೀರಿ? ನಾವು ಎಲ್ಲಿ ಪ್ರಾರ್ಥಿಸಲು ಹೋದರೂ ನಮ್ಮ ನಂಬಿಕೆಯನ್ನು ಕರ್ತನು ಎದುರು ನೋಡುತ್ತಾರೆ. ಆದ್ದರಿಂದ ನಿಮ್ಮ ಹೃದಯದಲ್ಲಿ ನಂಬಿಕೆ ಇರಬೇಕು. ನಿಮ್ಮ ಸಮಸ್ಯೆ ಏನಾದರೂ ಇರಬಹುದು. ಒಂದು ಸಮಯ ನಿಮ್ಮ ಮದುವೆಯ ಕಾರ್ಯವಾಗಿರಬಹುದು, ವ್ಯಾಧಿ ಆಗಿರಬಹುದು, ಸಾಲದ ಸಮಸ್ಯೆ ಆಗಿರಬಹುದು, ಅಥವಾ ಸಂತಾನ ಭಾಗ್ಯ ಇಲ್ಲದೆ ಇರಬಹುದು. ಯಾವ ಕಾರ್ಯಕ್ಕಾದರೂ ನೀವು ಯೇಸುವಿನ ಹತ್ತಿರ ಪ್ರಾರ್ಥಿಸಬಹುದು. ಆಗ ಆ ಕಾರ್ಯದಲ್ಲಿ ಅವರು ನಿಮಗೆ ಅದ್ಭುತಗಳನ್ನು ಮಾಡಿ ನಿಮ್ಮನ್ನು ಆಶೀರ್ವದಿಸುವರು. ಯಾಯಿರನು ಯೇಸು ಕ್ರಿಸ್ತನ ಪಾದದಲ್ಲಿ ಬಂದು ಬಿದ್ದು ಒಂದು ವಿಜ್ಞಾಪನೆಯನ್ನು ಮಾಡಿದನು. ಯೇಸು ಅವರ ವಿಜ್ಞಾಪನೆಯನ್ನು ಕೇಳಿದರು. ಬದಲಾಗಿ ದಂಡಿನ ಶತಾಧಿಪತಿ ಹತ್ತಿರ, ನಾನು ಇದ್ದ ಸ್ಥಳದಿಂದಲೇ ಕಟ್ಟಳೆಯನ್ನು ಕೊಟ್ಟೆನು, ಅವನ ಕೆಲಸಗಾರನು ಬದುಕಿದನು ಅಲ್ಲವೇ, ಅದೇ ರೀತಿ ನೀನು ನಂಬು, ನಿನ್ನ ಮಗಳು ಬದುಕುವಳು ಎಂದು ಯೇಸು ಯಾಯಿರನ ಹತ್ತಿರ ಹೇಳಲಿಲ್ಲ. ಯಾಯಿರನ ನಂಬಿಕೆ ಏನೆಂದರೆ, ಯೇಸು ನನ್ನ ಮನೆಗೆ ಬಂದು ತನ್ನ ಮಗುವಿನ ಮೇಲೆ ತನ್ನ ಕೈಗಳನ್ನು ಇಡಬೇಕು, ಆಗಲೇ ತನ್ನ ಮಗಳು ಬದುಕುವಳು ಎನ್ನುವುದು ಯಾಯಿರನ ನಂಬಿಕೆ. ಯೇಸುವು ಸಹ ಯಾಯಿರನ ಆ ನಂಬಿಕೆಯನ್ನು ಘನಪಡಿಸಿದರು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ನಂಬಿಕೆಯನ್ನು ನೋಡಿ ಸಂತೋಷಪಟ್ಟು ಅದನ್ನು ಘನಪಡಿಸುವರು. ನನ್ನ ಮಗುವು ಎಷ್ಟಾಗಿ ನನ್ನನ್ನು ನಂಬುತ್ತಾನೆ ಎಂದು ನಮ್ಮ ನಂಬಿಕೆಯನ್ನು ಕರ್ತನು ಎದುರು ನೋಡುತ್ತಾರೆ. ನೀವು ಕರ್ತನಿಗೆ ಹತ್ತಿರವಾಗುವಾಗ ನಿಮ್ಮೊಳಗೆ ನಂಬಿಕೆ ಇರಬೇಕು. ನೀವು ಸುಮ್ಮನೆ ಶಬ್ದ ಹಾಕಿ ಪ್ರಾರ್ಥಿಸಿ ಬಿಟ್ಟರೆ ಅದ್ಭುತ ನಡೆಯುವುದಿಲ್ಲ. ನಮ್ಮ ಹೃದಯ ಆಳದಿಂದ ನಂಬಿಕೆ ಹೊರಸೂಸುವಾಗಲೇ ಕರ್ತನ ಬಳಿಯಿಂದ ನಮ್ಮಿಂದ ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯ. ಯೇಸು ತನ್ನ ಮನೆಗೆ ಬಂದು ನನ್ನ ಮಗಳ ಮೇಲೆ ಆತನ ಕೈಗಳನ್ನು ಇಟ್ಟರೆ ಸಾಕು, ಅದ್ಭುತ ನಡೆದು ಬಿಡುತ್ತದೆ ಎನ್ನುವ ಒಂದು ನಂಬಿಕೆ ಯಾಯಿರನಿಗೆ ಇತ್ತು. ಆದ್ದರಿಂದಲೇ ನಾನು ನಿನ್ನ ಮನೆಗೆ ಬರುತ್ತೇನೆ ಎಂದು ಯೇಸು ಹೇಳಿಬಿಟ್ಟರು. ಯಾಯಿರನ ಪ್ರಾರ್ಥನೆಗೆ ಕರ್ತನು ಉತ್ತರ ಕೊಟ್ಟರು. ಪ್ರೀತಿಯ ದೇವರ ಮಕ್ಕಳೇ, ಇಂದು ರಾತ್ರಿ ನಾವು ಕೂಡ ಅಷ್ಟೇ ಯಾಯಿರನ ರೀತಿ, 12 ವರ್ಷದ ರಕ್ತಕುಸುಮವನ್ನು ಹೊಂದಿದ್ದ ಆ ಒಂದು ಹೆಂಗಸಿನ ರೀತಿ, ದಂಡಿನ ಶತಾಧಿಪತಿಯ ರೀತಿ
ನಮ್ಮ ನಮ್ಮ ಒಳಗೆ ಯಾವ ರೀತಿಯ ನಂಬಿಕೆ ಇದೆ ಎಂದು ನಾವು ಪ್ರಶ್ನೆ ಹಾಕಿಕೊಳ್ಳೋಣ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಒಂದೇ ನಂಬಿಕೆ ಇರಬೇಕು. ಯಾವ ಸ್ಥಿತಿಯಲ್ಲಿ ಆದರೂ ಇರಲಿ, ಆದರೆ ನಮ್ಮ ಯೇಸು ನಮ್ಮನ್ನು ಗುಣಪಡಿಸುತ್ತಾರೆ, ನಮಗೆ ಸಹಾಯ ಮಾಡುತ್ತಾರೆ, ಆ ಒಂದು ನಂಬಿಕೆ ನಮ್ಮಲ್ಲಿರಬೇಕು. ಇಂದು ಈ ಕ್ಷಣ ಈ ರಾತ್ರಿಯಲ್ಲಿ ನಾವು ದೇವರ ಬಳಿಯಲ್ಲಿ ಮೊಣಕಾಲೂರಿ, ನನ್ನ ನಂಬಿಕೆ ಇಷ್ಟು ದಿನ ಕಳೆಗುಂದು ಹೋಗಿತ್ತು, ಇನ್ನು ಮುಂದೆ ನಾನು ಧೈರ್ಯವಾಗಿ ದೃಢ ನಂಬಿಕೆಯಿಂದ ನಂಬಿಕೆ ಇಡುತ್ತೇನೆ ತಂದೆಯೇ, ನನ್ನನ್ನು ಗುಣಪಡಿಸಿರಿ, ನನ್ನ ಸಮಸ್ಯೆಯನ್ನು ಸರಿಪಡಿಸಿರಿ, ನನ್ನ ಆತಂಕವನ್ನು ಸರಿಪಡಿಸಿರಿ, ನನ್ನ ಕಳವಳವನ್ನು ಗುಣಪಡಿಸಿರಿ, ನನ್ನ ಭಯವನ್ನು ಸರಿಪಡಿಸಿರಿ, ನನ್ನ ಮರಣದ ಹಾಸಿಗೆಯನ್ನು ಸರಿಪಡಿಸಿರಿ ಎಂದು ನಂಬಿಕೆಯಿಂದ ದೇವರಲ್ಲಿ ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಯೇಸು ನಮ್ಮ ನಂಬಿಕೆಯ ಮೇಲೆ ಮನಸ್ಸು ಇಟ್ಟು ಅದೇ ಪ್ರಕಾರ ಅವರು ನಮಗೆ ಮಾಡುವರು, ಗುಣಪಡಿಸುವರು, ಸಹಾಯ ಮಾಡುವರು, ನಮ್ಮ ಜೊತೆ ಸದಾ ಇರುವರು. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.